ನೀವು ತುಂಬಾ ರೀತಿಯ ಜೈಲ್ಗಳನ್ನ ನೋಡಿರ್ತೀರಾ, ಆದ್ರೆ ಕ್ಯಾಲಿಫೋರ್ನಿಯಾದ ಈ ಒಂದು ಜೈಲ್ ಅಂತೂ ತುಂಬಾನೇ ವಿಚಿತ್ರವಾಗಿದೆ. ಯಾಕಂದ್ರೆ ಇಲ್ಲಿ ನಡೆಯುತ್ತೆ ಫೈಟ್, ಅದು ಕೂಡ ಬಾಕ್ಸಿಂಗ್ ನದು. ಇಲ್ಲಿ ಕೈದಿಗಳು ಬೆಟ್ಟಿಂಗ್ ಮಾಡ್ತಾರೆ ಮ್ಯಾಚ್ ಅನ್ನ ನೋಡೋದಕ್ಕೆ. ಅಷ್ಟೇ ಅಲ್ಲ, ಈ ಕತೆ ಇನ್ಸ್ಪೈರ್ ಆಗಿದೆ ಗ್ರೇಟೆಸ್ಟ್ ಬಾಕ್ಸರ್ ಮೈಕ್ ಟೈಸನ್ ಅವರಿಂದ. ಯಾಕೆ ಈ ಜೈಲಲ್ಲಿ ಈ ರೀತಿ ಎಲ್ಲ ನಡೀತಿದೆ, ಮತ್ತೆ ಈ ಚಾಂಪಿಯನ್ ಅನ್ನ ಸೋಲಿಸೋರು ಯಾರು ಕೂಡ ಇಲ್ವಾ, ಇದು ಗೊತ್ತಾಗೋದ್ರಲ್ಲಿದೆ ಈ ಮೂವಿಯಲ್ಲಿ. ಕತೆ ಅಂತೂ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿದೆ. ಇದನ್ನ ಶುರು ಮಾಡೋದಕ್ಕಿಂತ ಮುಂಚೆ ಚಾನಲ್ ಗೆ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋಗೆ ಒಂದು ಲೈಕ್ ಮಾಡಿ, ಹಾಗೇನೆ ವಿಡಿಯೋನ ಕಮೆಂಟ್ ಸೆಕ್ಷನ್ ಅನ್ನ ಸ್ಕ್ರಾಲ್ ಮಾಡಿದ್ರೆ ಹೈಪ್ ಬಟನ್ ಅಂತ ಸಿಗುತ್ತೆ. ದಯವಿಟ್ಟು ಎಲ್ಲರೂ ವಿಡಿಯೋನ ಹೈಪ್ ಮಾಡಿ, ಇದರಿಂದ ನಮಗೆ ಸಪೋರ್ಟ್ ಸಿಗುತ್ತೆ. ಸೊ ಬನ್ನಿ, ಟೈಮ್ ವೇಸ್ಟ್ ಮಾಡೋದು ಬೇಡ, ಮೂವಿನ ಎಕ್ಸ್ಪ್ಲೈನ್ ಮಾಡೋಣ. ಕತೆ ಶುರುವಾಗುತ್ತೆ. ಮತ್ತೆ ನಾವು ನೋಡ್ತೀವಿ ತುಂಬಾ ಡೇಂಜರಸ್ ಆಗಿರೋ ಜೈಲ್ ಅನ್ನ. ಇಲ್ಲಿ ಲಿಟ್ರಲಿ ಕೈದಿಗಳ ನಡುವೆ ಮ್ಯಾಚ್ ಅನ್ನು ಮಾಡ್ತಾರೆ. ಇಲ್ಲಿ ಯಾವುದೇ ರೂಲ್ ಗಳಿಲ್ಲ, ನೀವು ನಾಯಿ ಗುಡ್ದಾಗೆ ಹೊಡಿಬಹುದು ಇಲ್ಲೇ. ಅಷ್ಟೇ ಅಲ್ಲ, ಇದನ್ನ ನೋಡೋದಕ್ಕೆ ಸಾವಿರಾರು ಜನಗಳು ರೆಡಿ ಇದ್ದಾರೆ. ಸೊ ಬನ್ನಿ ನೋಡೋಣ ಯಾಕೆ ಹೀಗೆ ಆಗ್ತಿದೆ ಅಂತ. ಇಲ್ಲೊಂದು ಬಾಕ್ಸಿಂಗ್ ಮ್ಯಾಚ್ ನಡೀತಿರುತ್ತೆ ಇಬ್ರು ಕೈದಿಗಳ ನಡುವೆ. ಮತ್ತೆ ಇದನ್ನ ನೋಡೋದಕ್ಕೆ ತುಂಬಾ ಆಡಿಯನ್ಸ್ ಕೂಡ ಇದ್ದಾರೆ. ಇದನ್ನ ನೋಡೋದಕ್ಕೆ ಇಬ್ರು ಕೈದಿಗಳು ಇಲ್ಲಿ ಬರ್ತಾರೆ. ಇದರಲ್ಲಿ ಒಬ್ಬ ಕಳ್ಳ ಆಗಿದ್ದಾನೆ. ಇವನಂತೂ ತುಂಬಾ ದೊಡ್ಡ ಕಳ್ಳತನದ ಕೇಸಲ್ಲಿ ಇಲ್ಲಿಗೆ ಬಂದಿದ್ದಾನೆ. ಅಷ್ಟೆಲ್ಲ ಇವನ ಜೊತೆ ಇನ್ನೊಬ್ಬ ಇದ್ನಲ್ಲ, ಇವನು ಕೂಡ ಒಬ್ಬ ಕೈದಿನೇ, ಅಂದ್ರೆ ಇವನ ಫ್ರೆಂಡ್ ಅಂತ ನೀವು ಹೇಳ್ಬಹುದು. ಇವನಂತೂ ಯಾವ ಹುಚ್ಚ ನನ್ ಮಗ ಅಂದ್ರೆ, ಯಾರದೇ ಬಾಕ್ಸಿಂಗ್ ಮ್ಯಾಚ್ ನಡೀತಿರ್ಲಿ, ಆದ್ರೆ ಫಸ್ಟ್ ಬೆಟ್ಟಿಂಗ್ ಮಾಡೋದೇ ಇವನು. ಇವನ ಜೊತೆ ಇದ್ದಂತ ಕಳ್ಳ ಫ್ರೆಂಡ್ ಇದ್ನಲ್ಲ, ಅವನಿಗೆ ಫುಲ್ ಸ್ಟೋರಿಯನ್ನ ಹೇಳ್ತಿರ್ತಾನೆ. ಹಾಗೇನೆ ಅಲ್ಲಿ ಮ್ಯಾಚ್ ನಡೀತಿದ್ಯಲ್ಲ, ಇದೊಂದು ತುಂಬಾನೇ ಖತರ್ನಾಕಾಗಿ ಹೋಗ್ತಿದೆ. ಮತ್ತೆ ಇದು ಆಗ್ತಿರೋದು ಕ್ಯಾಲಿಫೋರ್ನಿಯಾದ ಒಂದು ಜೈಲ್ ನಲ್ಲಿ. ಈ ಫೈಟರ್ ನ ಹೆಸರು ಮೊನ್ರೋ ಅಂತ. ಈ ಒಬ್ಬ ಫೈಟರ್ ಅಂತೂ ಯಾರೇ ಬಾಕ್ಸಿಂಗ್ ಗೆ ಬರ್ಲಿ ಎಲ್ಲರನ್ನು ಕೂಡ ಪುಡಿ ಪುಡಿ ಮಾಡ್ತಿದ್ದ. ಯಾಕಂದ್ರೆ ಅವನು ಒಳ್ಳೆ ಬಾಕ್ಸಿಂಗ್ ಪ್ಲೇಯರ್ ಆಗಿದ್ದಾನೆ, ಹಾಗೇನೆ ಅವನೊಬ್ಬ ಚಾಂಪಿಯನ್ ಕೂಡ. ಇಷ್ಟವರೆಗೆ ಮಾಡಿದಂತ ಎಲ್ಲ ಫೈಟ್ ನಲ್ಲಿ ಕೂಡ ಅವನು ಗೆದ್ದಿದ್ದಾನೆ. ಅವನಿಗೆ ತುಂಬಾನೇ ಟ್ಯಾಲೆಂಟ್ ಇದೆ. ಮ್ಯಾಚ್ ಅನ್ನ ಗೆಲ್ಲೋದು ಹೇಗೆ ಅಂತ ಕೂಡ ಗೊತ್ತಿದೆ. ಆದ್ರೆ ಅವನು ಇಲ್ಲಿಗೆ ಬಂದಿದ್ದಾನೆ ಒಂದು ಮರ್ಡರ್ ಕೇಸ್ ನ ಮೇಲೆ. ಹೌದು, ಅವನು ಯಾರದ್ದೋ ಕೊಲೆ ಮಾಡಿದಾನಂತೆ, ಅದಕ್ಕೋಸ್ಕರ ಜೈಲಿಗೆ ಹಾಕಿದ್ದಾರೆ. ಸೊ ಈ ಒಂದು ಕಾರಣಕ್ಕೆ ಇವನಿಗೆ ಜೀವಾವಧಿ ಶಿಕ್ಷೆಯನ್ನು ಕೂಡ ಕೊಟ್ಟಿದ್ದಾರೆ. ಇವನ್ ಇಲ್ಲಿ ಬಂದ್ಮೇಲೆ ಯಾವುದೇ ಒಂದು ಫೈಟ್ ಅನ್ನು ಕೂಡ ಸೋಲದೇ ಇರೋ ಕಾರಣ ಇವನನ್ನ ಇಲ್ಲಿನ ಆಡಿಯನ್ಸ್ ಗಳು ತುಂಬಾನೇ ಹೊಗಳ್ತಾರೆ. ಅವನಿಗೆ ಯಾವ ಲೆವೆಲ್ ಗೆ ಕ್ರೇಜ್ ಇದೆ ಅಂದ್ರೆ ಕರ್ನಾಟಕದಲ್ಲಿ ಡಿ ಬಾಸ್ ಗೆ ಇರೋ ತರ. ಸೊ ಯಾವಾಗಲೇ ಇವನು ಫೈಟ್ ಮಾಡ್ತಾನೆ, ಎಲ್ಲರೂ ಕೂಡ ಬೆಟ್ಟಿಂಗ್ ಆಗಿ ಇವನ ಪರನೇ ಹಣವನ್ನ ಹಾಕ್ತಾರೆ. ಯಾಕಂದ್ರೆ ಅವರಿಗೆ ಗೊತ್ತಿದೆ ಮ್ಯಾಚ್ ಗೆಲ್ಲೋದಂತೂ ಇವನೇ ಅಂತ. ಮತ್ತೆ ಅಫ್ಕೋರ್ಸ್ ಅದೇ ಆಗುತ್ತೆ. ಇಲ್ಲಿ ಮೊನ್ರೋ ಅಂತೂ ಬಾಕ್ಸಿಂಗ್ ಮ್ಯಾಚ್ ಅಲ್ಲಿ ಗೆದ್ದು ಬಿಡ್ತಾನೆ. ಎಲ್ರಿಗೂ ಖುಷಿ ಆಗುತ್ತೆ, ಅವನ ಫ್ಯಾನ್ಸ್ ಅಂತೂ ಹುಚ್ಚಾಗ್ತಾರೆ. ಆದ್ರೆ ಇಲ್ಲಿನ ಆಂಕರ್ ಬಂದು ಹೇಳ್ತಾನೆ, ಎಲ್ರು ಮೆನ್ ಇಲ್ಲಿ ಮ್ಯಾಚ್ ಇನ್ನು ಮುಗಿಲಿಲ್ಲ, ಇನ್ನೊಬ್ಬ ವ್ಯಕ್ತಿ ಇಲ್ಲಿಗೆ ಬರೋದಕ್ಕಿದ್ದಾನೆ. ಈಗ ಅವನ ಹೆಸರು ಜಾರ್ಜ್ ಅಂತ, ಮತ್ತೆ ಅವನು ಕೂಡ ವರ್ಲ್ಡ್ ಚಾಂಪಿಯನ್ ಆಗಿದ್ದಾನೆ. ಸೊ ಆಡಿಯನ್ಸ್ ರೆಡಿ ಇದೀರಾ, ಅವನಿವತ್ತು ಬರೋದಕ್ಕಿದ್ದಾನೆ. ಇದನ್ನ ಕೇಳಿ ಫುಲ್ ಫ್ಯಾನ್ಸ್ ಖುಷಿ ಆಗ್ತಾರೆ. ಮೊನ್ರೋನಿಗೂ ಕೂಡ ಸ್ವಲ್ಪ ಎಕ್ಸೈಟ್ಮೆಂಟ್ ಆಗುತ್ತೆ, ಯಾರಾದ್ರೂ ಒಬ್ಬ ನನಗೆ ಚಾಲೆಂಜ್ ಮಾಡೋನು ಬಂದಿದ್ದಾನೆ ಅಂತ. ಫಸ್ಟ್ ಈಗ ಜಾರ್ಜ್ ನ ಬಗ್ಗೆ ನೋಡೋದಾದ್ರೆ, ಇವನು ಕೂಡ ಒಬ್ಬ ಕೈದಿ ಆಗಿರೋ ಕಾರಣ ಇಲ್ಲಿ ಒಂದು ಇಂಟರ್ವ್ಯೂ ಮಾಡ್ತಾರೆ. ಇವನ್ ಕೇಳ್ತಾನೆ, ನೀವೀಗ ಒಂದು ಜೈಲಿಗೆ ಹೋಗೋದಕ್ಕಿದ್ದೀರಾ ಆ ಮ್ಯಾಚ್ ಅನ್ನ ಆಡೋದಕ್ಕೆ. ಆದ್ರೆ ಪೂರ್ತಿ ಭೂಮಿಯಲ್ಲೇ ಖತರ್ನಾಕ್ ಆಗಿರೋ ಜೈಲ್ ಅದಾಗಿದೆ. ಅಲ್ಲಿ ಯಾವುದೇ ಕಾನೂನಿಲ್ಲ. ಅಲ್ಲಿ ಹೋದವರೆಲ್ಲ ಪೆಟ್ಟು ತಿಂತಾರೆ, ಸಾಯ್ತಾರೆ, ತರಕಾರಿನ ಕಟ್ ಮಾಡೋ ರೀತಿ ಪೀಸ್ ಪೀಸ್ ಮಾಡಿ ಹಾಕ್ಬಿಡ್ತಾರೆ. ಇದಕ್ಕೆ ಜಾರ್ಜ್ ಹೇಳ್ತಾನೆ, ಓಕೆ ನಂಗೆ ಒಪ್ಪಿಗೆ ಇದೆ, ಯಾಕಂದ್ರೆ ನಾನು ಇಷ್ಟರವರೆಗೂ ಕೂಡ ಲೈಫ್ ನಲ್ಲಿ ಫೈಟ್ ಮಾಡಿ ಬದುಕಿದ್ದು, ನಾನು ಆ ರೀತಿಯ ಜೈಲನ್ನ ಎಕ್ಸ್ಪೆಕ್ಟ್ ಮಾಡ್ತೀನಿ ಅಂತ ಹೇಳಿ ಇಂಟರ್ವ್ಯೂ ಇಲ್ಲಿ ಮುಗಿಯುತ್ತೆ. ಸೊ ಹೀಗೆ ಜಾರ್ಜ್ ಅನ್ನ ಹೆಲಿಕಾಪ್ಟರ್ ನಲ್ಲಿ ಕರ್ಕೊಂಡು ಹೋಗ್ತಾರೆ. ಹೆಲಿಕಾಪ್ಟರ್ ಅಲ್ಲಿ ಹೋಗ್ತಿರುವಾಗ ನಾವೊಂದು ಗಮನಿಸ್ತೀವಿ, ಅಷ್ಟರಲ್ಲೂ ಈ ಜಾರ್ಜ್ ಯಾರು, ಯಾಕೆ ಇವನು ಜೈಲಿಗೆ ಬಂದಿದ್ದಾನೆ, ಮತ್ತೆ ಏನ್ ಇವನ ಬ್ಯಾಕ್ ಗ್ರೌಂಡ್ ಅಂತ ನೋಡ್ತೀವಿ. ಆಕ್ಚುಲಿ ಹೇಳ್ಬೇಕಂದ್ರೆ ಇವನೊಬ್ಬ ಒಳ್ಳೆ ಫೈಟರ್ ಆಗಿದ್ದಾನೆ. ಆದ್ರೆ ಇವನಿಲ್ಲಿ ಬರೋದಕ್ಕೆ ಮೇನ್ ಕಾರಣ ಆಗಿದ್ದಾಳೆ ಒಬ್ಳು ಹುಡುಗಿ. ಇವನು ಬಿಹೇವ್ ಮಾಡೋದು ಸರಿ ಇಲ್ಲ ಅಂತ ಒಂದು ಕೆಟ್ಟ ಕೇಸನ್ನ ಹಾಕಿ ಅವನನ್ನ ಜೈಲಿಗೆ ಹಾಕ್ಬಿಟ್ಲು. ಆದ್ರೆ ಇವನು ತುಂಬಾನೇ ಇಂಟರ್ವ್ಯೂ ಕೊಡ್ತಿದ್ದ, ನಾನು ಏನು ಕೂಡ ತಪ್ಪು ಮಾಡ್ಲೇ ಇಲ್ಲ, ನಾನು ಒಪ್ಕೊಳ್ತೀನಿ, ನಾನು ಫೈಟ್ ಮಾಡ್ತೀನಿ ಅಂತ. ಆದ್ರೆ ಇಷ್ಟವರೆಗೂ ಕೂಡ ಯಾರಿಗೂ ನಾನು ಕೆಟ್ಟದನ್ನ ಬಯಸ್ಲಿಲ್ಲ ಅಂತ. ಆದ್ರೂ ಜೈಲುವಾಸ ಮಾಡ್ಬೇಕಾಯ್ತು. ಈಗ ಈ ಹೆಲಿಕಾಪ್ಟರ್ ಏನೋ ಬರ್ತಿದೆ. ಇದನ್ನ ದೂರದಿಂದ ಮೊನ್ರೋ ಬಾಕ್ಸರ್ ನೋಡ್ತಿದ್ದಾನೆ. ಅವನಿಗೆ ತುಂಬಾನೇ ಶಾಕ್ ಆಗುತ್ತೆ ಇವನು ಬರೋದನ್ನ ನೋಡಿ. ಯಾಕಂದ್ರೆ ನಾರ್ಮಲ್ ಆಗಿ ಕೈದಿಗಳು ಬಸ್ ಅಲ್ಲಿ ಬರ್ತಾರೆ, ಆದ್ರೆ ಇವನ್ ಯಾಕೆ ಹೆಲಿಕಾಪ್ಟರ್ ನಲ್ಲಿ ಬರ್ತಿದ್ದಾನೆ ಅಷ್ಟು ಗ್ರ್ಯಾಂಡ್ ಆಗಿ. ಹಾಗೇನೆ ತಿಳ್ಕೊಳ್ತಾನೆ, ಮೋಸ್ಟ್ಲಿ ಅವನು ಹಣ ಕೊಟ್ಟು ಬಂದಿರ್ಬೇಕು ಕಾಣಿಸುತ್ತಾ. ಇಲ್ಲ ಮೋಸ್ಟ್ಲಿ ಅವನು ಜೈಲಿಗೆ ಬಂದ ಉದ್ದೇಶನೇ ಹೆಸರು ಮಾಡೋಕೆ ಇರ್ಬೋದು, ಯಾರಿಗೂ ಗೊತ್ತು. ಇದೇ ಟೈಮ್ಗೆ ಮೊನ್ರೋನ ಒಬ್ಬ ಫ್ರೆಂಡ್ ಬರ್ತಾನೆ. ಇವನ್ ಹೇಳ್ತಾನೆ, ನಂಗಂತೂ ಇದನ್ನ ನೋಡೋದಕ್ಕೆ ಆಗ್ತಿಲ್ಲ. ಸಾಮಾನ್ಯವಾಗಿ ಕೈದಿಗಳನ್ನ ಒಂದು ಬಸ್ ಅಲ್ಲಿ ಕರ್ಕೊಂಡು ಬರ್ತಾರೆ, ಆದ್ರೆ ಇವನದ್ದೇನು ಇಷ್ಟು ಗ್ರ್ಯಾಂಡ್ ಆಗಿ ಬರ್ತಿದ್ದಾನೆ. ಇದಕ್ಕೆ ಮೊನ್ರೋ ಹೇಳ್ತಾನೆ, ಅವನ ಹತ್ರ ಹಣ ಇದೆ, ಸೊ ಹಣವನ್ನ ಖರ್ಚು ಮಾಡ್ಕೊಂಡು ಬಂದಿದ್ದಾನೆ ಅಷ್ಟೇ. ನಮ್ಗೆ ಗೊತ್ತಿರೋ ಪ್ರಕಾರ ಅವನೊಬ್ಬ ಚಾಂಪಿಯನ್ ಕೂಡ ಹೌದು ತಾನೆ. ಅಫ್ಕೋರ್ಸ್ ಅವನು ಶ್ರೀಮಂತ ಆಗಿರ್ತಾನೆ. ಅದಕ್ಕೆ ಇವನ ಫ್ರೆಂಡ್ ಹೇಳ್ತಾನೆ, ನಂಗಂತೂ ಅವನನ್ನ ನೋಡಿದ್ರೇನೆ ಉರಿತಿದೆ. ನಾಳ್ದು ಅವನ ಜೊತೆ ನೀನು ಮ್ಯಾಚ್ ಆಡುವಾಗ ಯಾವ ರೀತಿ ನೀನು ಆಡ್ಬೇಕಂದ್ರೆ ನಿಜವಾಗ್ಲೂ ಚಾಂಪಿಯನ್ಸ್ ಯಾವ ರೀತಿ ಆಡ್ತಾರೆ ಅಂತ ಅವನಿಗೆ ತೋರಿಸ್ಕೊಡ್ಬೇಕು. ಮುಖ ಫುಲ್ ರಕ್ತ ಹರಿಯೋ ಹಾಗೆ ನೀನು ಫೈಟ್ ಮಾಡ್ಬೇಕು, ಗೊತ್ತಾಯ್ತಾ. ಇನ್ನೊಂದು ಕಡೆ ಜಾರ್ಜ್ ಬರ್ತಾನೆ ಈ ಒಂದು ಜೈಲ್ಗೆ. ಇಲ್ಲಿ ಒಬ್ಬ ಆಲ್ರೆಡಿ ಇರ್ತಾನೆ, ಇವನ್ ಜೊತೆ ಇರ್ಬೇಕಾಗುತ್ತಾ. ಜಾರ್ಜ್ ಒಳ್ಳೆಯವನಾದ್ರೂ ಕೂಡ ಸ್ವಲ್ಪ ಬೆದರಿಕೆ ಹಾಕ್ತಾನೆ. ನಾನೇನೆಲ್ಲ ಹೇಳ್ತೀನಿ ಅದನ್ನ ನೀನ್ ಕೇಳ್ಬೇಕಾಗುತ್ತಾ. ಮತ್ತೆ ಇದನ್ನೆಲ್ಲ ಕೇಳ್ಕೊಳ್ತಿರ್ತಾರೆ ಇವರಿಬ್ರು. ಅದೇ ಆಗ ನೋಡಿದ್ವಲ್ಲ ಬೆಟ್ಟಿಂಗ್ ಮಾಡ್ತಿದ್ದ ಇವನು. ಸೊ ಇವನು ಹೇಳ್ತಾನೆ, ನೀನ್ ಜಾಸ್ತಿ ಮಾತಾಡ್ಬೇಡ ಜಾರ್ಜ್, ನೀನಂತೀಗ ಜಸ್ಟ್ ಬಂದಿದ್ದಷ್ಟು ಈ ಜೈಲ್ಗೆ. ನಾವು ಇಷ್ಟವರೆಗೆ ಬೆಟ್ಟಿಂಗ್ ಆಗ್ತಾ ಬಂದಿದೀವಿ, ಅವ್ನು ಪ್ರತಿ ಸಲ ಗೆದ್ದಿದ್ದಾನೆ. ನೀನು ಮೊನ್ರೋವನ್ನ ಸೋರಿಸೋದಕ್ಕೆ ಸಾಧ್ಯನೇ ಇಲ್ಲ. ಅವನ್ ನಿನ್ನ ನಾಯಿ ಗುಡ್ದಂಗ್ ಹೊಡಿತಾನೆ ನೋಡು. ಇದನ್ನ ಕೇಳಿದ್ಮೇಲೆ ಜಾರ್ಜ್ಗೆ ಸ್ವಲ್ಪ ಕೋಪ ಬರುತ್ತೆ. ಅವನ್ ಇಡೀ ಕ್ಯಾಂಟೀನ್ ಅನ್ನ
ನ ಸರ್ಚ್ ಮಾಡ್ತಾನೆ, ಎಲ್ಲಿದ್ದಾನೆ ಈ ಮೊನ್ರೋ ಫೈಟರ್ ಅಂತ. ಸೊ ಹೀಗೆ ಹುಡುಕಿದಾದ್ಮೇಲೆ ಫೈನಲಿ ಇವನು ಸಿಕ್ಬಿಟ್ಟ. ಸೊ ಜಾರ್ಜ್ ಹತ್ತಿರ ಬಂದು ಹೇಳ್ತಾನೆ, ಹಾಗಾದ್ರೆ ನಿನ್ನ ಮೊನ್ರೋ ಅಂದ್ರೆ? ಮೊನ್ರೋ ಹೇಳ್ತಾನೆ, ಹೌದು. ಓಕೆ ಸರಿ, ಹಾಗಾದ್ರೆ ಮ್ಯಾಚ್ ಸ್ಟಾರ್ಟ್ ಆಗುತ್ತಲ್ಲ, ಆಗ ನೋಡೋಣ ಯಾರು ನಿಜವಾದ ವಿನ್ನರ್ ಅಂತ. ಇಲ್ಲಿ ಫುಲ್ ಜೈಲೆ ನಿನ್ ಬಗ್ಗೆ ಮಾತಾಡ್ತಿದ್ದೆ, ನೀನ್ ತುಂಬಾ ಫೇಮಸ್ ಇದೆ ಕಾಣಿಸುತ್ತೆ ಇಲ್ಲಿ, ಆದ್ರೆ ನಾನ್ ನಿನ್ನ ಯಾವ ರೀತಿ ಹೊಡೆದಾಕ್ ಬಿಡ್ತೀನಿ ಅಂದ್ರೆ ಎಲ್ಲರೂ ನಿನ್ನ ಮೇಲೆ ಉಗಿತಾರೆ ನೋಡು. ಮೊನ್ರೋ ಇದನ್ನ ಕೇರ್ ಮಾಡೋದಿಲ್ಲ, ಆದ್ರೆ ಜಾರ್ಜ್ ಅಂತೂ ಉರಿತಿರೋ ಬೆಂಕಿಗೆ ಇನ್ನು ಕೂಡ ತುಪ್ಪ ಸುರಿತಿದ್ದಾನೆ. ಅವನೊಂದು ಕೆನೆಗೆ ಬಾರಿಸ್ತಾನೆ. ಸೊ ಈಗಂತೂ ಕೋಪ ಜೋರಾಗಿದೆ, ಆದ್ರೆ ಇವರು ಹೊಡ್ಕೊಳ್ಳೋದೆಲ್ಲ ಬೇಡ ಅಂತ ಹೇಳಿ ಅಲ್ಲಿನ ಪೊಲೀಸರು ಬಂದ್ ಬಿಡ್ತಾರೆ. ಸೊ ಫೈಟ್ ಆಗೋದಕ್ಕಿಂತ ಮುಂಚೆನೆ ಹೊಡ್ಕೊಂಡಿರೋ ಕಾರಣ ಇವರು ರೂಲ್ ಬ್ರೇಕ್ ಮಾಡಿದ್ದಾರೆ. ಹಾಗಾಗಿ ಇಲ್ಲಿನ ವಾರ್ಡನ್ ಬಂದು ಜಾರ್ಜ್ ಗೆ ಹೇಳ್ತಾನೆ, ನೀನಂತೂ ಬಂದ ತಕ್ಷಣನೇ ಇವನಿಗೆಲ್ಲ ಹೊಡೆಯೋಕೆ ಶುರು ಮಾಡಿದ್ಯಾ, ನೀನೇ ಗಲಾಟೆನ ಶುರು ಮಾಡಿದ್ದು, ಹಾಗಾಗಿ ನಿನ್ನನ್ನು ಸಪರೇಟ್ ಆಗಿ ಒಂದು ಜೈಲಲ್ಲಿ ಕೂಡ ಹಾಕ್ತಿವೆ. ಇದಕ್ಕೆ ಜಾರ್ಜ್ ಹೇಳ್ತಾನೆ, ನಿಂಗೆ ನನ್ನ ಬಗ್ಗೆ ಏನ್ ಗೊತ್ತು? ಒಂದ್ ವೇಳೆ ನನ್ನ ಮ್ಯಾನೇಜರ್ ಹತ್ರ ಇದನ್ನೆಲ್ಲ ಹೇಳಿದ್ರೆ, ಅಂದ್ರೆ ಯಾವ ರೀತಿ ನನ್ನನ್ನ ನೀವು ಜೈಲಲ್ಲಿ ನೋಡ್ಕೊಳ್ತಿದ್ದೀರಾ ಅಂತ ಕೇಳಿದ್ರೆ ಪರಿಣಾಮ ಅಂತೂ ನೆಟ್ಟಗಿರೋದಕ್ಕೆ ಸಾಧ್ಯನೇ ಇಲ್ಲ, ಯಾಕಂದ್ರೆ ಅವ್ರು ನ್ಯಾಯ ಕೇಳೋಕಂತ ಹೋಗ್ತಾರೆ. ಅದಾದ್ಮೇಲೆ ಯಾರು ಗೊತ್ತು ನಿಮ್ಮ ಜೈಲೇ ಬಂದ್ ಆಗ್ಬೋದು. ಸೊ ದಯವಿಟ್ಟು ಕೇಳ್ತಿದ್ದೀನಿ, ರೆಸ್ಪೆಕ್ಟ್ ಅಲ್ಲಿ ಮಾತಾಡಿ, ಮತ್ತೆ ನಾನು ಹೇಳಿದಾಗ ಇಲ್ಲಿ ನಡಿಬೇಕು, ಇಲ್ಲಾಂದ್ರೆ ಜಸ್ಟ್ ಒಂದು ಫೋನ್ ಕಾಲ್ ಮಾಡಿದ್ರೆ ಆಯ್ತು, ನಿಮ್ಮ ಕತೆ ಮುಗಿಯುತ್ತೆ, ಓಕೆನಾ? ನಾನು ಹೇಳಿದಾನ ಇನ್ನು ಮರಿಬೇಡ. ಇದನ್ನ ಕೇಳಿದ್ಮೇಲೆ ವಾರ್ಡನ್ ಗೆ ಕೂಡ ಸ್ವಲ್ಪ ಭಯ ಬರುತ್ತೆ. ವಾರ್ಡನ್ ಗೆ ಗೊತ್ತಿದೆ ಜಾರ್ಜಿನ ಬಗ್ಗೆ, ಅವನ್ ಎಷ್ಟು ಹಣ ಮಾಡಿದಾನೆ, ಎಷ್ಟು ರಿಚ್ ಅಂತ. ಇವನ ಜೊತೆ ಫೈಟ್ ಮಾಡ್ಕೊಳ್ಳೋದು ತುಂಬಾನೇ ಡೇಂಜರ್ ಆಗಿದೆ. ಸೊ ಇವನನ್ನ ವಾಪಸ್ ಕಳಿಸೋದೇ ಬೆಸ್ಟ್ ಅಂತ ಬಿಟ್ಬಿಡ್ತಾರೆ. ಆದ್ರೆ ಅವ್ರಿಗೆ ಆರ್ಡರ್ ಬಂದಿದೆ ಒಬ್ಬನನ್ನ ಜೈಲಿಗೆ ಹಾಕ್ಲೇಬೇಕು ಅಂತ, ಅಂದ್ರೆ ಒಂದು ಡೇಂಜರಸ್ ಆದಂತ ಜೈಲ್ ನಲ್ಲಿ. ಇದಕ್ಕೋಸ್ಕರ ಮೊನ್ರೋನ ಹತ್ರ ಪೊಲೀಸ್ ಆಫೀಸರ್ ಬರ್ತಾರೆ, ಮತ್ತೆ ಅವನನ್ನ ಕರ್ಕೊಂಡು ಹೋಗ್ತಾರೆ ಆ ಒಂದು ಡೇಂಜರಸ್ ನ ಜೈಲ್ಗೆ. ಅವನು ಯಾವುದೇ ತಪ್ಪು ಮಾಡಿರ್ಲಿಲ್ಲ, ಅವನವನಷ್ಟಿಗೆನೆ ಇದ್ದ, ಆದ್ರೂ ಕೂಡ ಪನಿಷ್ಮೆಂಟ್ ಸಿಕ್ಕಿದೆ. ಇನ್ನೊಂದು ಕಡೆ ಜಾರ್ಜ್ ಅಂತೂ ಈ ಜೈಲ್ ನ ಬಗ್ಗೆ ತುಂಬಾ ವಿಷಯಗಳನ್ನ ತಿಳ್ಕೊಳ್ತಾನೆ, ಮೊನ್ರೋನ ಫ್ರೆಂಡ್ ನಲ್ಲಿ ಕೂಡ ಮಾತಾಡ್ತಾನೆ. ಸೊ ಇಲ್ಲಿ ಒಂದು ನಮ್ಗೆ ವಿಷಯ ಗೊತ್ತಾಗುತ್ತೆ, ಅದೇನಂದ್ರೆ ಈ ಜೈಲ್ ನಲ್ಲಿ ಕೆಲವೊಂದು ರೂಲ್ ಗಳಿವೆ, ಕೆಲವೊಂದು ವಿಷಯವನ್ನ ನೀವಿಲ್ಲಿ ಮಾಡಬಾರ್ದು. ಮೊದಲ ವಿಷಯ, ನೀವ್ ಯಾರ ಬಗ್ಗೆ ಕೂಡ ಅವರ ಪರ್ಸನಲ್ ಬ್ಯಾಕ್ ಗ್ರೌಂಡ್ ಅನ್ನ ಕೇಳಬಾರ್ದು. ಅಂದ್ರೆ ಅವನ ನಿಜವಾದ ಹೆಸರೇನು, ಅವನ್ ಯಾಕೆ ಬಂದ, ಯಾವ ಕಾರಣಕ್ಕೆ ಇಲ್ಲಿಗೆ ಜೈಲಿಗೆ ಬಂದಿದ್ದಾನೆ, ಅವನ ಫ್ಯಾಮಿಲಿ ಏನ್ ಮಾಡ್ತಿದೆ, ಈ ರೀತಿಯ ವಿಷಯಗಳು. ಹೀಗೆ ಇದನ್ನೆಲ್ಲ ಜಾರ್ಜ್ ಅರ್ಥ ಮಾಡ್ಕೊಳ್ತಾನೆ. ಅದೇ ಬದಿಯಲ್ಲಿ ಮೊನ್ರೋನ ಇನ್ನೊಬ್ಬ ಗೆಳೆಯ ಇದ್ದಾನೆ, ಅದೇ ಕ್ಲೋಸ್ ಫ್ರೆಂಡ್ ಇದಾನಲ್ಲ ಅವನಿಗಂತೂ ಜಾರ್ಜ್ ಅನ್ನ ನೋಡಿದ್ರೇನೆ ಆಗೋದಿಲ್ಲ. ಅದೇ ಸ್ಟಾರ್ಟಿಂಗ್ ಅಲ್ಲೇ ನೋಡಿದ್ವಿ. ಇನ್ನೊಂದು ವಿಷಯ ಏನಂದ್ರೆ ಅವನ ಕಾರಣದಿಂದಲೇ ಈಗ ಮೊನ್ರೋ ಅದೊಂದು ಕೆಟ್ಟದಂತ ಜೈಲಲ್ಲಿ ಇದ್ದಾನೆ. ಜಾರ್ಜ್ ಅನ್ನ ನೋಡಿ ಚೆನ್ನಾಗಿ ಬೈತಾನೆ. ಜಾರ್ಜ್ ಅಲ್ಲಿಗೆ ಹೋಗೋದಕ್ಕೆ ನೀನೇ ಕಾರಣ ಆಗಿದ್ಯಾ, ನಿನ್ನಿಂದಲೇ ಎಲ್ಲಾ ಹಾಳಾಗ್ತಿರೋದಿಲ್ಲ, ನೀನೊಬ್ಬ ಕೆಟ್ಟ ಕೀಟಾಣು ಅಂತ ಹೇಳ್ತಾನೆ. ಇದಕ್ಕೆ ಜಾರ್ಜ್ ಹತ್ತಿರ ಬಂದು ಹೇಳ್ತಾನೆ, ಅಲ್ಲ ನಿಂಗೆ ಯಾಕೆ ಟೆನ್ಷನ್ ಆಗ್ತಿದೆ ಗುರು, ನಾನಂತೂ ಫೈಟ್ ಮಾಡಿದ್ದು ಮೊನ್ರೋವನ್ನ, ಅಷ್ಟು ಕೂಡ ನಿಂಗೆ ಕೋಪ ಬರ್ತಿದೆ ಅಂದ್ರೆ ನನ್ನನ್ನ ಇಲ್ಲೇ ಕೊಲ್ಲು ಅಂತ ಹೇಳ್ತಾನೆ. ವಾಟ್ ಇವನ್ ಏನ್ ಹೇಳ್ತಿದ್ದಾನೆ ಅಂತ ಇವರಿಗೂ ಕೂಡ ಕನ್ಫ್ಯೂಸ್ ಆಗ್ತಿದೆ. ಜಾರ್ಜ್ ಅಂತೂ ಹಗ್ ಮಾಡೋದಕ್ಕೆ ಕೈಯನ್ನ ಓಪನ್ ಇಡ್ತಾನೆ, ನಾವು ಗೆಳೆಯರಾಗೋಣ ಅಂತ. ಆದ್ರೆ ಇದೇ ಒಳ್ಳೆ ಆಪರ್ಚುನಿಟಿ ಅಂತ ಹೇಳಿ ಮೊನ್ರೋನ ಗೆಳೆಯ ಅಂತ ಇವನಿಗೆ ಪಂಚ್ ಹೊಡೆದ್ ಬಿಡ್ತಾನೆ. ಆದ್ರೆ ಇದರಿಂದ ಏನು ಕೂಡ ಆಗೋದಿಲ್ಲ. ಅದೇ ರೀತಿಲಿ ಜಾರ್ಜ್ ಒಂದು ಪಂಚನ್ನು ಹೊಡಿತಾನೆ ಜೋರಾಗಿ. ಮತ್ತೆ ಮೊನ್ರೋನ ಗೆಳೆಯನಂತೂ ಬೀಜ ಬಾಯಿಗೆ ಬಂದಿದೆ. ಅಂಡ್ ಜಾರ್ಜ್ ಕೊನೆಯದಾಗಿ ಹೇಳ್ತಾನೆ, ಮೊನ್ರೋನನ್ನ ನಾನ್ ನೋಡ್ಕೊಳ್ತೀನಿ ಮಗನೇ. ಇದಾದ್ಮೇಲೆ ಜಾರ್ಜ್ ಅನ್ನ ಕರೆಸ್ತಾರೆ, ಮತ್ತೆ ಹೇಳ್ತಾರೆ ನಿಮ್ಮ ಮ್ಯಾನೇಜರ್ ಅಂತ ಒಂದು ಕಾಲ್ ಬಂದಿದೆ ಅಂತ. ಮತ್ತೆ ಇಲ್ಲಿ ನಮ್ಗೆ ಒಂದು ವಿಷಯ ಗೊತ್ತಾಗುತ್ತೆ, ಅದೇನಂದ್ರೆ ಜಾರ್ಜ್ ಈ ಒಂದು ಜೈಲಿಗೆ ಬರೋದೊಂದು ಪ್ಲಾನ್ ಆಗಿತ್ತು ಇವ್ರದ್ದು. ಇವನ್ ಇಲ್ಲಿ ಬಂದಿರೋ ಮೇನ್ ಉದ್ದೇಶ ಏನಂದ್ರೆ ಇವನಿಗೆ ಹೆಸರು ಬೇಕು. ಹೌದು ಇವನು ಫೇಮಸ್ ಇದ್ದಾನೆ, ರಿಚ್ ಇದ್ದಾನೆ, ಆದ್ರೆ ಯಾವುದೇ ಒಬ್ಬ ಸೆಲೆಬ್ರಿಟಿ ಇರ್ಲಿ ಅವನು ಜೈಲಿಗೆ ಬಂದ್ಮೇಲೆ ಜನರಿಗೆ ಅವನ ಮೇಲಿರುವಂತಹ ರೆಸ್ಪೆಕ್ಟ್ ಕಡಿಮೆ ಆಗುತ್ತೆ. ಅದಕ್ಕೋಸ್ಕರನೇ ಇಲ್ಲಿಗೆ ಬಂದು ಮೊನ್ರೋನ ಅಂತ ಚಾಂಪಿಯನ್ ಜೊತೆ ಫೈಟ್ ಮಾಡಿದ್ರೆ ಇವನ ಹೆಸರು ವಾಪಸ್ ಬರುತ್ತೆ, ಒಂದ್ ವೇಳೆ ಗೆದ್ರೆ. ಇದೆಲ್ಲ ಪ್ಲಾನ್ ಆಗಿತ್ತು ಇವ್ರದ್ದು. ಹಾಗೇನೆ ಇವನ ಮ್ಯಾನೇಜರ್ ಹೇಳ್ತಾನೆ ಇನ್ನೊಂದು ವಿಷಯವನ್ನ, ಆದಷ್ಟು ಒಳ್ಳೆ ರೀತಿಯಲ್ಲಿ ಬಿಹೇವ್ ಮಾಡು, ಇಲ್ಲಿ ಎಲ್ಲರ ಕೈಯಿಂದಲೂ ನೀನ್ ವಿಶ್ವಾಸನ ಗಳಿಸ್ಕೊಳ್ಬೇಕು ಅಂತ ಹೇಳ್ತಾರೆ. ಕೈದಿಗಳ ಜೊತೆಗೆ ಕೆಟ್ಟ ರೀತಿಯಲ್ಲಿ ಬಿಹೇವ್ ಮಾಡಿದ್ರೆ ನಿಂಗೆನೆ ಕೊನೆಗೆ ಕಷ್ಟ ಆಗುತ್ತಾ, ನಿನ್ನ ಹೆಸರು ಇನ್ನು ಕೂಡ ಖರಾಬ್ ಆಗುತ್ತೆ. ಸೊ ಇದನ್ನೆಲ್ಲ ನೀನು ತಪ್ಪಿ ಕೂಡ ಮಾಡಬೇಡ, ಮಾಡಿದ್ರೆ ನಿನ್ನ ಚಾಂಪಿಯನ್ಶಿಪ್ ಹೋಗ್ಬೋದು, ನಿಂಗೆ ಫೈಟ್ ಮಾಡೋದಕ್ಕೆ ಚಾನ್ಸ್ ಕೂಡ ಸಿಗೋದಿಲ್ಲ. ಸೊ ಇದನ್ನೆಲ್ಲ ಕೇಳಿದ್ಮೇಲೆ ಜಾರ್ಜಿ ಅನ್ಸುತ್ತೆ, ಓಕೆ ಹಾಗಾದ್ರೆ ನಾನೇನು ಮ್ಯಾಚ್ ಗೆ ಪ್ರಿಪೇರ್ ಆಗ್ಬೇಕು ಅಂತ. ಇದಾದ್ಮೇಲೆ ಸ್ವಲ್ಪ ಹೊತ್ತಲ್ಲಿ ನಾವು ನೋಡ್ತೀವಿ ಇಲ್ಲಿಗೆ ಲಾಯರ್ ಬಂದಿರ್ತಾಳೆ ಜಾರ್ಜ್ ನ ಬಳಿ. ಇವಳು ಹೇಳ್ತಾಳೆ, ಆ ದಿನ ಒಬ್ಳು ಹುಡುಗಿ ಇವನಿಗೆ ಕೇಸ್ ಹಾಕಿದ್ಲಲ್ಲ, ಇವನ ವರ್ತನೆ ಸರಿ ಇಲ್ಲ ಅಂತ ಹೇಳಿ ಜೈಲಿಗೆ ಹಾಕಿಸಿದ್ರಲ್ಲ, ಅವಳು ಒಂದು ಒಪ್ಪಂದಕ್ಕೆ ಬಂದಿದ್ದಾಳೆ. ಇವನ ಮೇಲಿದ್ದಂತ ಕೇಸ್ ಹೋಗುತ್ತೆ, ಆದ್ರೆ ಅದರ ಬದಲಾಗಿ ಅವಳಿಗೆ ತುಂಬಾನೇ ಹಣ ಬೇಕಂತ. ನೀವ್ ಇದನ್ನ ಕೊಡೋದಕ್ಕೆ ರೆಡಿ ಇದೀರಾ ಅಂತ ಕೇಳ್ತಾಳೆ. ಅದಕ್ಕೆ ಜಾರ್ಜ್ ಹೇಳ್ತಾನೆ, ಇಲ್ಲ ನಾನು ಅವಳಿಗೆ ಒಂದೇ ಒಂದು ಪೈಸೆ ಕೂಡ ಕೊಡೋದಿಲ್ಲ, ನಾನು ಯಾವುದೇ ತೊಂದರೆ ಕೂಡ ಮಾಡದೆ ಈ ಜೈಲಿಗೆ ಬಂದಿದ್ದೀನಿ. ಹೀಗೆ ಲಾಯರ್ ಇಲ್ಲಿಂದ ಹೋಗ್ಬಿಡ್ತಾಳೆ. ಇದಾದ್ಮೇಲೆ ಕ್ಯಾಂಟೀನ್ ಅಲ್ಲಿ ಇವನು ಕೂತಿರ್ತಾನೆ. ಅದೇ ಜಾಗಕ್ಕೆ ಸ್ವಲ್ಪ ಕಳ್ಳರು ಬಂದು ನನ್ನ ಟೀಮ್ಗೆ ನೀನು ಜಾಯ್ನ್ ಆಗು, ನನಗೆ ಹೆಲ್ಪ್ ಮಾಡ್ತೀನಿ ಅಂತೆಲ್ಲ ಹೇಳ್ತಾನೆ. ಆದ್ರೆ ಜಾರ್ಜನಿಗೆ ಒಬ್ಬ ಗುಲಾಮನಾಗಿ ಬದುಕೋಗೆ ಆಸೆ ಇಲ್ಲ. ಸೊ ಅವನಿಗೆ ಪಂಚ್ ಮಾಡ್ಬಿಡ್ತಾನೆ. ಅದು ಕೂಡ ತುಂಬಾ ಜೋರಾಗಿ ಪಂಚ್ ಮಾಡ್ತಿದ್ದಾನೆ. ಯಾವ ರೀತಿ ಅಂದ್ರೆ ಅದನ್ನ ಸ್ಟಾಪ್ ಮಾಡೋದಕ್ಕೆ ಗಾರ್ಡೆ ಬರ್ಬೇಕಾಯ್ತು. ಸೊ ಹೀಗೆ ಇವನನ್ನ ಎತ್ಕೊಂಡು ಹೋಗ್ತಾರೆ. ಮತ್ತೆ ವಾರ್ಡನ್ ಈಗ ಹೇಳ್ತಾನೆ, ನೋಡು ಜಾರ್ಜ್, ನಿನ್ನ ಬಳಿ ಹಣ ಇರಬಹುದು, ಹಾಗಂತ ಇಲ್ಲಿನ ಕೈದಿಗಳು ಅದನ್ನೆಲ್ಲ ನೋಡಿದ್ದಾರೆ, ನಿನ್ನ ಹೆಸರು ತುಂಬಾನೇ ಖರಾಬ್ ಆಗಿದೆ, ಇದು ನಿನ್ಗೆ ಕೊನೆಯ ಚಾನ್ಸ್ ಆಗಿದೆ. ಇನ್ನೊಂದು ಸಲ ನೀನು ಈ ರೀತಿ ಮಾಡೋಕೆ ಹೋದ್ರೆ ಜಡ್ಜ್ ಅನ್ನ ಕರ್ಸ್ಬೇಕಾಗುತ್ತೆ. ಅದಾದ್ಮೇಲೆ ಗೊತ್ತಿದೆಯಲ್ಲ ನಿನಗೆ ಪನಿಷ್ಮೆಂಟ್ ಇನ್ನು ಕೂಡ ಜಾಸ್ತಿ ಆಗ್ಬಹುದು, ಯಾಕಂದ್ರೆ ಇಲ್ಲಿನ ತುಂಬಾ ರೂಲ್ಸ್ ಗಳನ್ನ ನೀನು ಬ್ರೇಕ್ ಮಾಡಿದೀಯಾ. ಸದ್ಯಕ್ಕೆ ಆ ಒಂದು ಜೈಲಲ್ಲಿ ನಿನ್ನನ್ನು ಒಬ್ಬನನ್ನ ಮಾತ್ರ ಹಾಕ್ಬಿಡ್ತೀವಿ. ಆದ್ರೆ ಇದನ್ನ ಯಾವ್ದನ್ನು ಕೂಡ ಅವನು ಕ್ಯಾರಿ ಮಾಡ್ಲಿಲ್ಲ ಆಕ್ಚುಲಿ ಹೇಳ್ಬೇಕಂದ್ರೆ. ಇನ್ನೊಂದು ಕಡೆ ಒಂಟಿಯಾಗಿ ಇಲ್ಲಿ ಜೈಲಲ್ಲಿ ಇದ್ದಾನೆ ನಮ್ಮ ಮೊನ್ರೋ. ಮತ್ತೆ ಅವನಿಗೆ ತುಂಬಾನೇ ನೆನಪಾಗುತ್ತೆ ಹಿಂದೆ ಏನೆಲ್ಲ ಆಗಿತ್ತು ಅಂತ. ಅವನೊಬ್ಬ ಚಾಂಪಿಯನ್ ಆಗಿ ಜೀವನದಲ್ಲಿ ತುಂಬಾ ಖುಷಿಯಲ್ಲಿದ್ದ. ಆದ್ರೆ ಒಂದು ದಿನ ವಾಪಸ್ ಮನೆಗೆ ಬರೋ ಹೊತ್ತಿನಲ್ಲೇ ಅವನು ಅವನ ಹೆಂಡತಿಯನ್ನ ಅವನ ಫ್ರೆಂಡ್ ನ ಜೊತೆಗೆ ಕಿಸ್ ಮಾಡೋದನ್ನ ನೋಡ್ತಾನೆ. ಆ ದಿನ ಅವನಿಗೆ ಗೊತ್ತಾಯ್ತು ಅವನ ವೈಫ್ ಅವನಿಗೆ ಚೀಟಿಂಗ್ ಮಾಡಿದಾಳೆ. ಅವನಿಗೆ ಅದನ್ನ ನೋಡಿ ತುಂಬಾನೇ ಕೋಪ ಬಂತು. ಅವನು ಜೋರಾಗಿ ಪಂಚನ ಹೊಡೆದ್ ಬಿಡ್ತಾನೆ. ಸೊ ಅವನು ಸೀರಿಯಸ್ ಆಗಿ ತುಂಬಾ ಹೊಡೆದ ಕಾರಣ ಆ ದಿನ ಅವಳು ಸತ್ ಬಿಟ್ಲು. ಅಂದ್ರೆ ಇದರಲ್ಲಿ ನಿಜವಾಗ್ಲೂ
ತಪ್ಪು ಯಾರದ್ದು ಅಂತ ಹೇಳೋದು ಕಷ್ಟ ಇದೆ. ಈ ಇನ್ಸಿಡೆಂಟ್ ಆದ್ಮೇಲೆ ಕೋರ್ಟ್ ಗೆ ಹೋಗ್ಬೇಕಾಯ್ತು. ಅಲ್ಲಿ ಸ್ವತಃ ಮಾನ್ರೋನೇ ಒಪ್ಕೊಳ್ತಾನೆ ನನ್ನದೇ ತಪ್ಪಾಗಿದೆ, ನನ್ನ ಜೈಲಿಗೆ ಹಾಕಿ ಅಂತ. ಮತ್ತೆ ಆ ದಿನದಿಂದಾನೇ ಅವನು ಜೈಲಿಗೆ ಬಂದ ಕೂಡ. ಇದಾದ್ಮೇಲೆ ಇನ್ನೊಂದು ಕಡೆ ನಾವು ನೋಡ್ತೀವಿ, ಈ ಇಬ್ರು ವ್ಯಕ್ತಿಗಳಿದಾರಲ್ಲ ಇವರಂತೂ ಪೂರ್ತಿ ಪಬ್ಲಿಕ್ ಮಾಡ್ತಿದ್ದಾರೆ ಮೊನ್ರೋ ಮತ್ತೆ ಜಾರ್ಜ್ನ ನಡುವೆ ಫೈಟ್ ಆಗೋದ್ರಲ್ಲಿದೆ ಅಂತ. ಎಲ್ಲರೂ ರೆಡಿ ಆಗಿರಿ ಅಂತ. ಇದನ್ನ ಕೇಳಿ ಎಲ್ರಿಗೂ ಕೂಡ ತುಂಬಾನೇ ಖುಷಿ ಆಗುತ್ತೆ. ಮತ್ತೆ ಎಲ್ರು ಕೂಡ ಪ್ರಿಪೇರ್ ಆಗ್ತಾರೆ ಬೆಟ್ಟಿಂಗ್ ಮಾಡೋದಕ್ಕೆ. ಕಾಲ್ ನಲ್ಲೇ ಹೇಳ್ಬಿಡ್ತಾರೆ ಯಾರ್ಯಾರೆಲ್ಲ ಯಾವ್ದಕ್ಕೆ ಕಾಡ್ತೀರಿ ಅಂತ. ಇದಾದ ನಂತರ ಮೊನ್ರೋವನ್ನ ಆ ಡೇಂಜರಸ್ ಜೈಲಿಂದ ತೆಗಿತಾರೆ ಮತ್ತೆ ವಾಪಸ್ ನಾರ್ಮಲ್ ಜೈಲಿಗೆ ಹಾಕ್ತಾರೆ. ಇನ್ನೊಂದು ಕಡೆ ಜಾರ್ಜ್ನ ಮೀಟ್ ಆಗೋದಕ್ಕೆ ಅವನ ಮ್ಯಾನೇಜರ್ ಬಂದಿರ್ತಾರೆ. ನಿನ್ನದು ರಿಪೋರ್ಟ್ ಕೆಲವೊಂದು ಬಂದಿದೆ, ಅದರಲ್ಲಿ ನಿನ್ನದು ವರ್ತನೆ ಸರಿ ಇಲ್ಲ ಅಂತ ಹೇಳಿದ್ದಾರೆ. ಸೊ ದಯವಿಟ್ಟು ಗಲಾಟೆ ಮಾಡೋದಕ್ಕೆ ಹೋಗ್ಬೇಡ. ಇದಕ್ಕೆ ಜಾರ್ಜ್ ಹೇಳ್ತಾನೆ, ಇಲ್ಲ ನಾನು ಹೇಗಾದ್ರೂ ಮಾಡಿ ಮೊನ್ರೋನ ಫೈಟ್ ಮಾಡೇ ಮಾಡ್ತೀನಿ. ಇಲ್ಲಿ ಅವನನ್ನ ಫೈಟ್ ಮಾಡಿ ಗೆದ್ರೆ ನಂಗೆ ಒಂದು ಬೆಲೆ ಸಿಗುತ್ತೆ. ಸೊ ಸ್ವಲ್ಪ ಫೇಮಸ್ ಆದ್ರೆ ಇನ್ನು ಕೂಡ ನಂಗೆ ಹೆಲ್ಪ್ ಆಗುತ್ತೆ ಈ ಜೈಲಿನಿಂದ ಹೊರಗೋಗೋದಕ್ಕೆ. ಇದಕ್ಕೆ ಮ್ಯಾನೇಜರ್ ಹೇಳ್ತಾನೆ, ಅಷ್ಟು ಕೂಡ ಈಸಿ ಇಲ್ಲ ಅವನನ್ನ ಸೋಲಿಸೋದು. ನೀನು ಹೀಗೆ ಮಾಡೋದು ಒಳ್ಳೇದಲ್ಲ ಕಾಣಿಸುತ್ತೆ, ಯಾಕಂದ್ರೆ ನಂಗೆ ಅವನ ಬಗ್ಗೆ ಗೊತ್ತಾಗಿದೆ. ಫೈಟ್ ನಲ್ಲಿ ನೀನು ಸೋಲೋ ಚಾನ್ಸಸ್ ಕೂಡ ಇದೆ. ಮತ್ತೆ ಒಂದ್ ವೇಳೆ ನೀನ್ ಸೋತ್ರೆ ನಿಂಗೆ ಜೈಲಿನಿಂದ ಹೊರಗಡೆ ಹೋಗೋದಕ್ಕೆ ಕೂಡ ಕಷ್ಟ ಆಗುತ್ತೆ. ಇದನ್ನ ಕೇಳಿ ಜಾರ್ಜಿಗೆ ತುಂಬಾನೇ ಕೋಪ ಬರುತ್ತೆ. ಅಲ್ಲ ನೀನ್ ಅವನ್ ಸೈಡ್ ಇದೆಯಾ ನನ್ ಸೈಡ್ ಇದೆಯಾ ನಂಗಂತೂ ಅರ್ಥ ಆಗ್ತಿಲ್ಲ. ಮತ್ತೆ ತುಂಬಾನೇ ಬ್ಯಾಡ್ ವರ್ಡ್ಸ್ ಅನ್ನ ಬೈದು ಫೋನ್ ಅನ್ನೇ ಬಿಸಾಕ್ಬಿಡ್ತಾನೆ. ಇನ್ನೊಂದು ಕಡೆ ಈ ಕಳ್ಳ ಇದಾನಲ್ಲ ಮೊನ್ರೋನ ಬಳಿ ಬರ್ತಾನೆ ಮತ್ತೆ ಹೇಳ್ತಾನೆ, ನಾನು ಮತ್ತೆ ಈ ಅಜ್ಜ ಸೇರಿ ಒಂದು ದೊಡ್ಡ ಡೀಲನ್ನ ಮಾಡ್ಕೊಂಡಿದೀವಿ. ನಾವು ಇದ್ದವರಿಗೆಲ್ಲ ಕಾಲ್ ಮಾಡಿದೀವಿ ಬೆಟ್ಟಿಂಗ್ ಅನ್ನ ಮಾಡೋದಕ್ಕೆ. ಮೊನ್ರೋ ಈ ಸಲ ಅಂತೂ ನೀನು ಜಾರ್ಜ್ ನನ್ನ ನಾಯಿ ಗುಡ್ದಂಗ್ ಹೊಡಿಬೇಕು, ಯಾಕಂದ್ರೆ ಎಲ್ಲ ಇನ್ವೆಸ್ಟ್ಮೆಂಟ್ ಕೂಡ ನಿನ್ನ ಮೇಲೆನೆ ಮಾಡಿದೀವಿ. ನಿಂಗೆ ನಾವು $1,000,000 ಅಷ್ಟು ಗಳನ್ನ ಕೊಡ್ಬೋದು. ಆಗ ಮೊನ್ರೋ ಹೇಳ್ತಾನೆ, ಓಕೆ ನಾನು ಫೈಟ್ ಮಾಡ್ತೀನಿ, ಆದ್ರೆ ನಂಗೆ ಇನ್ನು ಕೂಡ ಹಣ ಬೇಕಾಗಿದೆ. ಮತ್ತೆ ಇವ್ರು ಹೇಳ್ತಾರೆ, ಯಾಕೆಲ್ಲ ನಿಂಗೆ ಕೊಡ್ತೀವಿ ಅಂತ. ಮತ್ತೆ ಇನ್ನೊಂದು ಕಡೆ ಇವ್ರಿಬ್ರು ಬರ್ತಾರೆ ಜಾರ್ಜ್ನ ಬಳಿಗೆ ಕನ್ವಿನ್ಸ್ ಮಾಡೋದಕ್ಕೆ ನೀನು ಫೈಟ್ ಮಾಡ್ಬೇಕು ಅಂತ. ಇದಕ್ಕೆ ಜಾರ್ಜ್ ಒಪ್ಕೊಳ್ತಾನೆ. ಅಫ್ಕೋರ್ಸ್ ಅವನ ಅದಕ್ಕೇನೆ ಕಾಯ್ತಿದ್ದ, ನನ್ಗೆ ಫೈಟ್ ಮಾಡೋದಕ್ಕೆ ಒಪ್ಪಿಗೆ ಇದೆ, ಆದ್ರೆ ನನ್ನ ವರ್ತನೆ ಸರಿ ಇಲ್ಲ ಅಂತೆಲ್ಲ ಕೇಸ್ ಹಾಕ್ಬಿಟ್ಟಿದ್ದಾರೆ ಈ ಜೈಲಲ್ಲಿ. ಆದ್ರೂ ಕೂಡ ನಾನು ಫೈಟ್ ಮಾಡ್ತೀನಿ, ಆದ್ರೆ ಒಂದು ಷರತ್ತಿದೆ. ಒಂದ್ ವೇಳೆ ನಾನು ಗೆದ್ರೆ ನೀವು ನನ್ನನ್ನ ಜೈಲಿನಿಂದ ಹೊರಗೆ ಕಳಿಸ್ಬೇಕು. ಸೊ ಇದನ್ನ ಇವರು ಪ್ರಾಮಿಸ್ ಮಾಡ್ಬಿಡ್ತಾರೆ. ಮತ್ತೆ ಇದಾದ್ಮೇಲೆ ಸೀದಾ ಜಾರ್ಜ್ ಹೋಗ್ತಾನೆ ಟ್ರೈನಿಂಗ್ ಮಾಡೋದಕ್ಕೆ. ಇದಾದ್ಮೇಲೆ ಕಳ್ಳ ಮತ್ತೆ ಅವನ ಫ್ರೆಂಡ್ ಸೇರಿ ಜಾರ್ಜ್ ನ ಮ್ಯಾನೇಜರ್ ಅನ್ನು ಮೀಟ್ ಆಗ್ತಾರೆ. ಮತ್ತೆ ಈ ಜೈಲ್ ರೂಲ್ ಅನ್ನ ಎಲ್ಲವನ್ನ ಕೂಡ ಹೇಳ್ತಾರೆ. ಈ ಡಾಕ್ಯುಮೆಂಟ್ ನೋಡ್ತಿದ್ದೀರಲ್ಲ ಇದರಲ್ಲಿ ಎಲ್ಲ ರೂಲ್ಸ್ ಗಳಿವೆ, ಇದೆಲ್ಲವನ್ನ ಫಾಲೋ ಮಾಡಿದ್ರೆ ನಿಮ್ಗೆ ಜೈಲಿನಿಂದ ಹೋಗೋ ಚಾನ್ಸಸ್ ಸಿಗುತ್ತೆ. ಮತ್ತೆ ಎಂತಾದ್ರೂ ಸ್ವಲ್ಪ ಮಿಸ್ಟೇಕ್ ಮಾಡಿದ್ರು ಕೂಡ ನೀವು ಜೈಲಲ್ಲಿ ಉಳಿಬೇಕಾಗುತ್ತೆ ಲೈಫ್ ಟೈಮ್. ಇದನ್ನ ಮ್ಯಾನೇಜರ್ ನೋಡ್ಕೊಳ್ತಾನೆ. ಮತ್ತೆ ಅವನು ಹೋಗ್ತಾನೆ ಜಾರ್ಜ್ನ ಬಳಿಗೆ ಅಂಡ್ ಹೇಳ್ಬಿಡ್ತಾನೆ. ಈ ಮ್ಯಾಚ್ ಅಂತೂ ಶುರು ಆಗೋದ್ರಲ್ಲೇ ಇದೆ. ಆದ್ರೆ ದಿನ ಹತ್ತಿರ ಬಂದಾಗೇನೆ ಜಾರ್ಜ್ ಇಲ್ಲಿ ಕ್ಯಾಂಟೀನ್ ಅಲ್ಲಿ ಗಲಾಟೆ ಮಾಡ್ಬಿಡ್ತಾನೆ. ಏನೋ ಒಂದು ಸಣ್ಣ ರೀಸನ್ ಇಲ್ಲಿ ಫೈಟ್ ಆಗಿತ್ತು. ಮತ್ತೆ ಈ ಸಲ ಅಂತೂ ವಾರ್ಡನ್ ಹೇಳೇ ಬಿಡ್ತಾನೆ, ನೀನಂತೂ ಕೈ ಮೀರಿ ಹೋಗ್ತಿದ್ಯಾ, ಹಾಗಾಗಿ ಮ್ಯಾಚ್ ಅನ್ನ ನಾವು ನಿಲ್ಲಿಸಬೇಕಾಗುತ್ತೆ ಅಂತ. ಆದ್ರೆ ಈ ವಿಷಯವನ್ನ ಕೇಳಿದಾಗ ಈ ಕಳ್ಳ ಹಾಗೂ ಅವನ ಫ್ರೆಂಡ್ ಗೆ ತುಂಬಾನೇ ಬೇಜಾರಾಗುತ್ತೆ ಗುರು, ಅಂಡ್ ಕೋಪ ಕೂಡ ಆಗುತ್ತೆ. ಯಾಕಂದ್ರೆ ಅವರು ಬೆಟ್ಟಿಂಗ್ ಮಾಡಿದ್ರು. ಅವರಿಬ್ರು ವಾರ್ಡನ್ ಅನ್ನ ಮೀಟ್ ಆಗ್ತಾರೆ ಮತ್ತೆ ಕನ್ವಿನ್ಸ್ ಮಾಡ್ತಾರೆ. ಈ ಮೊನ್ರೋ ಮತ್ತೆ ಜಾರ್ಜ್ನ ಫೈಟ್ ಏನಿದೆ ಇದು ತುಂಬಾನೇ ಒಳ್ಳೆ ಫೈಟ್ ಆಗುತ್ತೆ. ಅವರಿಬ್ರು ಕೂಡ ಖತರ್ನಾಕ್ ಚಾಂಪಿಯನ್ಸ್ ಆಗಿದ್ದಾರೆ. ಅವರ ಮ್ಯಾಚ್ ಅನ್ನು ನೋಡೋದಕ್ಕೆ ಎಷ್ಟೋ ಫ್ಯಾನ್ಸ್ ಬಂದಿರ್ತಾರೆ. ನೀವು ಈ ಮ್ಯಾಚ್ ನಿಲ್ಲಿಸಿದಿರಿ, ಆದ್ರೆ ಇದರಿಂದ ಎಷ್ಟು ದೊಡ್ಡ ತೊಂದರೆ ಆಗೋದ್ರಲ್ಲಿದೆ ಅದು ನಿಮ್ಗೆ ಗೊತ್ತಿದ್ಯಾ? ಈ ರೀತಿನೇ ಕೆಲವರು ಮ್ಯಾಚ್ ಅನ್ನ ನಿಲ್ಲಿಸೋದಕ್ಕೆ ನೋಡಿದ್ರು. ಮತ್ತೆ ನಿಮ್ಗೆ ಗೊತ್ತಿದೆಯಲ್ಲ ಅವರೆಲ್ಲ ಸತ್ತಿದ್ದಾರೆ ಈಗ. ಐ ಮೀನ್ ಯಾವ ರೀತಿ ಬೆದರಿಕೆ ಆಗ್ತಿದ್ದಾನೆ ಗುರು ಇವನು. ಹಣಕ್ಕೋಸ್ಕರ ಏನ್ ಬೇಕಾದ್ರೂ ಮಾಡ್ತಾರೆ ಇವರು. ಇದನ್ನೆಲ್ಲ ಕೇಳಿದ್ಮೇಲೆ ಗಾರ್ಡ್ನದಂತೂ ಬೀಜ ಬಾಯಿಗೆ ಬರುತ್ತೆ. ಇವನಿಗೆ ಆಗ ರಿಯಲೈಸ್ ಆಗುತ್ತೆ ಜಾರ್ಜ್ ಹಾಗೂ ಮೊನ್ರೋ ಇಬ್ರು ಕೂಡ ತುಂಬಾನೇ ಫೇಮಸ್ ಇದ್ದಾರೆ. ಒಂದ್ ವೇಳೆ ಮ್ಯಾಚ್ ನಡೆದಿದ್ರೆ ಇಲ್ಲಿನ ಕೈದಿಗಳೇ ಬಂದು ಪೊಲೀಸರನ್ನೇ ಕೊಲ್ಬಹುದು ಗುರು. ಅಷ್ಟೇ ಅಲ್ಲ ಈ ವಾರ್ಡನ್ ಫ್ಯಾಮಿಲಿಯನ್ನೇ ಕೊಲೆ ಮಾಡಬಹುದು. ಸೊ ವಾರ್ಡನ್ ಹೇಳ್ತಾನೆ, ಓಕೆ ಎಲ್ಲ ಒಪ್ಪಿಗೆ ಇದೆ, ಮ್ಯಾಚ್ ಅನ್ನ ನೀವು ಮಾಡ್ಕೊಳ್ಳಿ, ಮಾತ್ರ ಇದರ ಜವಾಬ್ದಾರಿ ನಾನಲ್ಲ, ಇದರ ಜವಾಬ್ದಾರಿ ನಿಂಗೆ ಕೊಡ್ತಿದ್ದೀನಿ. ನಾನು ಮ್ಯಾಚ್ ಗೆ ಸಮೇತ ಬರೋದಿಲ್ಲ. ಮತ್ತೆ ಮ್ಯಾಚ್ ಆಡ್ತಾ ಏನಾದ್ರೂ ಗಲಾಟೆ ಆದ್ರೆ ಅಥವಾ ಯಾರಾದ್ರೂ ಸತ್ರೆ ಅದಕ್ಕೆ ಕಾರಣ ಕೂಡ ನೀನೇ ಆಗಿರ್ತೀಯ. ಇದಕ್ಕೆ ಇವನು ಓಕೆ ಅಂತ ಹೇಳ್ತಾನೆ. ಮತ್ತೆ ಸ್ವಲ್ಪ ದಿನಗಳ ನಂತರ ನಾವು ನೋಡ್ತೀವಿ ಫೈನಲಿ ಮ್ಯಾಚ್ ಸ್ಟಾರ್ಟ್ ಆಗಿದೆ. ಮೊನ್ರೋ ಹಾಗೂ ಜಾರ್ಜ್ ರಿಂಗ್ ಅಲ್ಲಿ ಇದ್ದಾರೆ. ಮತ್ತೆ ಇಬ್ರು ಕೂಡ ತುಂಬಾ ಚೆನ್ನಾಗಿ ಫೈಟ್ ಮಾಡ್ತಿದ್ದಾರೆ. ಎಸ್ಪೆಷಲಿ ಜಾರ್ಜ್ ಅಂತೂ ತುಂಬಾನೇ ಪಂಚ್ ಹೊಡಿತಿದ್ದಾನೆ. ಜಾರ್ಜ್ ಅಂತೂ ತುಂಬಾನೇ ಪಂಚಸ್ ಮಾಡ್ತಿರೋ ಕಾರಣ ಮೊನ್ರೋ ಕೂಡ ತುಂಬಾನೇ ಡಿಫೆಂಡ್ ಮಾಡ್ಬೇಕಾಯ್ತು. ಮೊನ್ರೋ ಅಂತೂ ಸೋಲೋ ತರ ಕಾಣ್ತಿದ್ದಾನೆ ಫಸ್ಟ್ ರೌಂಡ್ ಅಲ್ಲೇ. ಇದನ್ನ ನೋಡಿ ಎಲ್ಲ ಆಡಿಯನ್ಸ್ ಗೆ ಸ್ವಲ್ಪ ಶಾಕ್ ಆಗುತ್ತೆ. ಯಾಕಂದ್ರೆ ಅವ್ರು ಫಸ್ಟ್ ಟೈಮ್ ನೋಡಿದ್ದು ಮೊನ್ರೋ ಸ್ವಲ್ಪ ವೀಕ್ ತರ ಕಾಣ್ತಿರೋದು. ಇಷ್ಟರವರೆಗೆ ಆಡಿದಂತ ಎಲ್ಲಾ ಮ್ಯಾಚಸ್ ಅನ್ನು ಕೂಡ ಅವನು ಗೆದ್ದಿದ್ದ. ಅದ್ರಲ್ಲಿ ತುಂಬಾ ಚೆನ್ನಾಗಿ ಬೀಳ್ತಿದೆ ಮೊನ್ರೋನಿಗೆ. ಒಂದು ರೌಂಡ್ ಅಲ್ಲಿ ಆದ್ರೆ ಸರಿ, ಆದ್ರೆ ಇದು ಪ್ರತಿ ರೌಂಡ್ ಇವನಿಗೆ ಚೆನ್ನಾಗಿ ಬೀಳ್ತಿದೆ. ಎಲ್ಲ ಆಡಿಯನ್ಸ್ ಗೆ ಫ್ಯಾನ್ಸ್ ಗೆ ಅನ್ಸುತ್ತೆ ಇವನಂತ ಇವತ್ತು ಸೋಲ್ತಾನೆ ಕಾಣಿಸುತ್ತೆ ಅಂತ. ಹೀಗೆ ಮ್ಯಾಚ್ ಕಂಟಿನ್ಯೂ ಆಗುತ್ತೆ. ಈ ಸಲ ಮಾತ್ರ ಮೊನ್ರೋ ಕಮ್ ಬ್ಯಾಕ್ ಮಾಡ್ತಾನೆ. ಅವನ್ ಇಷ್ಟೊತ್ತು ಡಿಫೆನ್ಸ್ ಮಾಡ್ತಿದ್ದ, ಆದ್ರೆ ಈಗ ಅಟ್ಯಾಕ್ ಮಾಡೋದಕ್ಕೆ ಟ್ರೈ ಮಾಡ್ತಾನೆ. ಸ್ವಲ್ಪ ಕೂಡ ಗ್ಯಾಪ್ ಕೊಡದೆ ಸೀದಾ ಫೈಟ್ ಮಾಡ್ತಾನೆ ಇರ್ತಾನೆ. ಅಂದ್ರೆ ಪಂಚಸ್ ಅನ್ನ ಹೊಡಿತಾನೆ ಇರ್ತಾನೆ. ಲಿಟರಲಿ ಜಾರ್ಜ್ ಅಂತೂ ಕೆಳಗೆ ಬಿದ್ದು ಬಿಡ್ತಾನೆ. ಆದ್ರೆ ಇಲ್ಲಿಗೆ ಮ್ಯಾಚ್ ಮುಗಿಲಿಲ್ಲ. ಜಾರ್ಜ್ ವಾಪಸ್ ಹೇಳ್ತಾನೆ ಮತ್ತೆ ಪುನಃ ಪಂಚಸ್ ಹೊಡಿಯೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಹೀಗೆ ಜಾರ್ಜ್ ತುಂಬಾನೇ ಹೊಡಿತಾನೆ. ಮತ್ತೆ ಮೊನ್ರೋ ಕೂಡ ಕಡಿಮೆ ಎಲ್ಲ ತುಂಬಾನೇ ಪಂಚಸ್ ಹೊಡಿತಾನೆ. ಆದ್ರೆ ಕೊನೆಗೆ ಮೊನ್ರೋ ಗೆದ್ದು ಬಿಡ್ತಾನೆ. ಫುಲ್ ಕ್ರೌಡ್ ಬೊಬ್ಬೆ ಹೊಡಿತಿದೆ. ಎಲ್ಲ ಆಡಿಯನ್ಸ್ ಗಳು ಫ್ಯಾನ್ಸ್ ಗಳು ಎಲ್ಲರೂ ಕೂಡ ಮೊನ್ರೋ ಅಂತಾನೆ ಹೇಳ್ತಿದ್ದಾರೆ ಜೋರಾಗಿ. ಆದ್ರೆ ಸಡನ್ ಆಗಿ ಇಲ್ಲಿ ನೋಡ್ತೀವಿ ಈ ಮ್ಯಾಚ್ ನ ಜವಾಬ್ದಾರಿ ತಗೊಂಡ ಒಬ್ಬ ಕಳ್ಳ ಇದ್ನಲ್ಲ, ಇವನದ್ದು ಮುಂಚಿನ ಆರೋಗ್ಯದ ಸ್ವಲ್ಪ ಸಮಸ್ಯೆ ಇತ್ತು, ಹಾಗಾಗಿ ಹಾರ್ಟ್ ಅಟ್ಯಾಕ್ ಆಗಿ ಸಾಯ್ತಾನೆ. ಆದ್ರೆ ನಮ್ಗೆ ದೊಡ್ಡದೊಂದು ಟ್ವಿಸ್ಟ್ ಗೊತ್ತಾಗುತ್ತೆ ಇಲ್ಲಿ. ಆ ಅಜ್ಜ ಅವತ್ತೊಮ್ಮೆ ಮೀಟ್ ಆಗಿದ್ನಲ್ಲ ಜಾರ್ಜ್ ನನ್ನ, ಆಗ ಒಂದು ಮಾತನ್ನ ಹೇಳಿದ್ದ, ಅದೇನಂದ್ರೆ ನೀನು ಸೋತರೇನೆ ನಿನ್ನನ್ನ ಜೈಲಿಂದ ರಿಲೀಸ್ ಮಾಡ್ತೀವಿ ಅಂತ. ಹಾಗಾಗಿ ಇಲ್ಲಿ ಏನ್ ಮಾಡ್ತಾರೆ ಅಂದ್ರೆ ನಿಜವಾಗಿ ಫೈಟ್ ಅನ್ನ ಗೆದ್ದದು ಮೊನ್ರೋ ಆಗಿದ್ದ. ಆದ್ರೆ
ಈ ಫೈಟ್ ನಡೆದದ್ದು ಜೈಲ್ನ ಒಳಗಡೆ ಆಗಿದೆ. ಈ ಫೈಟ್ ನ ಬಗ್ಗೆ ಮಾಹಿತಿ ಇರೋದು ಈ ಜೈಲ್ನಲ್ಲಿರುವಂತಹ ಕೈದಿಗಳಿಗೆ ಮಾತ್ರ. ಹಾಗಾಗಿ ಈ ಕಳ್ಳ ಅಜ್ಜ ಮತ್ತೆ ಇವನು ಸೇರಿ ಹೊರಗಡೆ ಫುಲ್ ಫೇಕ್ ನ್ಯೂಸ್ ಅನ್ನ ಹಬ್ಬಿಸಿರ್ತಾರೆ. ಅಂದ್ರೆ ಜಾರ್ಜ್ ಗೆದ್ದಿದ್ದಾನೆ ಅಂತ ಗಾಳಿ ಸುದ್ದಿಯನ್ನ ಹಬ್ಬಿಸ್ತಾರೆ. ಮತ್ತೆ ನಿಜವಾಗಿ ಇಲ್ಲಿ ಮೊನ್ರೋ ಗೆದ್ದಿದ್ದಕ್ಕೆ ಅವನಿಗೆ ಹಣ ಸಿಕ್ಕಿದೆ. ಅವನಿಗೆ ಬೇಕಿದ್ದದ್ದು ಹಣ ಮಾತ್ರ. ಅವನಿಗೇನು ಜೈಲಿಂದ ಹೊರಗೆ ಹೋಗ್ಬೇಕು ಅಂತ ಏನಿರ್ಲಿಲ್ಲ. ಅವನಿಗೆ ಸಿಕ್ಕಿದ ಹಣವನ್ನ ಅವನ ತಂಗಿನಿಗೆ ಕೊಡೋದಕ್ಕೆ ಹೇಳ್ತಾರೆ. ಸೊ ಹೀಗೆ ಜೈಲಿಂದ ರಿಲೀಸ್ ಮಾಡ್ಬಿಡ್ತಾರೆ ಜಾರ್ಜ್ ನನ್ನ. ಅವನು ಫೇಮಸ್ ಕೂಡ ಆಗಿದ್ದಾನೆ ಹೊರಗಡೆ ಜಗತ್ತಿನಲ್ಲಿ. ಆದ್ರೆ ಜೈಲಿನಲ್ಲಿದ್ದಂತ ಕೈದಿಗಳಿಗೆ ಮಾತ್ರ ಗೊತ್ತು ಮೊನ್ರೋ ಜಾರ್ಜ್ ನನ್ನ ಸೋಲಿಸಿದ್ದ ಅಂತ. ಅವರು ಜಾರ್ಜ್ ಅಲ್ಲಿ ಲೈವ್ ಮ್ಯಾಚ್ ಆಡೋದನ್ನ ಕೂಡ ನೋಡ್ತಿರ್ತಾರೆ ಟಿವಿನಲ್ಲಿ. ಅವನು ದೊಡ್ಡ ದೊಡ್ಡ ಬಾಕ್ಸಿಂಗ್ ಮ್ಯಾಚ್ ಎಲ್ಲ ಹೊರಗಡೆ ಆಡಿ ಗೆಲ್ತಿರ್ತಾನೆ. ಆದ್ರೆ ಇವರು ಟಿವಿಯನ್ನ ನೋಡಿ ತುಂಬಾನೇ ತಮಾಷೆ ಮಾಡ್ತಿರ್ತಾರೆ. ಜೈಲೊಳಗಡೆ ಅಂತೂ ಜಾರ್ಜ್ ನನ್ನ ನಾಯಕ್ ಹೊಡೆದಂಗ್ ಹೊಡ್ತಿದ್ದ ನಮ್ಮ ಮೊನ್ರೋ ಅಂತ. ಮತ್ತೆ ನಿಮ್ಗೆ ಗೊತ್ತಿರೋ ಹಾಗೆ ಮೊನ್ರೋಗೂ ಕೂಡ ತುಂಬಾನೇ ಪಶ್ಚಾತ್ತಾಪ ಆಗಿದೆ ಅವನ ಲೈಫ್ ನ ಬಗ್ಗೆ. ಅಂದ್ರೆ ಅವನ ಹೆಂಡತಿಯನ್ನ ಅವನು ಕೊಂದಿದ್ನಲ್ವಾ, ಹಾಗಾಗಿ ಅವನು ಸಾಯೋ ತನಕ ಜೈಲಲ್ಲಿ ಇರ್ತಾನೆ ಅಂತ ಹೇಳಿರ್ತಾನೆ. ಸೊ ಈ ರೀತಿ ಕತೆ ಮುಗಿಯುತ್ತೆ. ಎರಡು ಸೈಡ್ ಕೂಡ ಪರಿಹಾರ ಆಗಿದೆ. ಮತ್ತೆ ಕೊನೆಗೆ ಮೂವಿಲಿ ಒಂದು ಮೆಸೇಜ್ ಕೊಡ್ತಾರೆ. ಒಬ್ಬ ವ್ಯಕ್ತಿ ಒಳ್ಳೆ ಹೆಸರು ಗಳಿಸಬೇಕಂದ್ರೆ ಅದು ನಿಮ್ಮಲ್ಲಿರುವಂತಹ ಅಧಿಕಾರ ಅಥವಾ ಹಣದಿಂದ ಸಾಧ್ಯ ಇಲ್ಲ, ಬದಲಾಗಿ ನಿಮ್ಗೆ ಬೇಕಾಗಿದೆ ಧೈರ್ಯ. ಹೀಗೆ ಒಂದು ಬ್ಯೂಟಿಫುಲ್ ಆಗಿ ಈ ಕತೆ ಮುಗಿಯುತ್ತೆ. ನಿಮ್ಗೆ ಈ ಕತೆ ತುಂಬಾನೇ ಇಷ್ಟ ಆಗಿದೆ ಅಂತ ನಾನು ತಿಳ್ಕೊಂಡಿದ್ದೀನಿ. ಸೊ ಬಿಗ್ ಶೇಡ್ ಔಟ್ ಟು ರಾಜಾರಾಮ್ ಬ್ರೋ. ಸೊ ಇವರು ನಮ್ಮ ಲೈವ್ ಅಲ್ಲಿ ಹೇಳಿದ್ರು ಈ ಒಂದು ಮೂವಿಯನ್ನ ಎಕ್ಸ್ಪ್ಲೈನ್ ಮಾಡೋದಕ್ಕೆ. ಮತ್ತೆ ನಮ್ಮ ಇನ್ನೊಂದು ಚಾನಲ್ ಅಲ್ಲಿ ಅಟ್ಯಾಕ್ ಆನ್ ಟೈಟನ್ ಹೊಸ ವಿಡಿಯೋ ಬಂದಿದೆ. ಸೊ ಅದನ್ನ ದಯವಿಟ್ಟು ನೋಡಿ. ಯಾಕಂದ್ರೆ ಕನ್ನಡದಲ್ಲಿ ಆನಿಮೆ ಕಮ್ಯುನಿಟಿ ಕೂಡ ತುಂಬಾನೇ ಗ್ರೋತ್ ಆಗ್ಬೇಕು ಗುರು. ಓಕೆ, ಹಾಗಾದ್ರೆ ಮತ್ತೆ ಸಿಗೋಣ ಇನ್ನೊಂದು ರೋಚಕ ವಿಡಿಯೋ ಜೊತೆ. ಜೈ ಕರ್ನಾಟಕ ಮಾತಾ. ಪೀಸ್.